ಸೆಂಟ್ರಲ್ ಗವರ್ಮೆಂಟ್ ವೇಜಸ್ ಇಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮಗ್ ಕೊಡೋ ವೇತನಗಳು ಮ್ಯಾಚ್ ಆಗ್ತಾ ಇಲ್ಲ. ನಾವು ಈಗಾಗಲೇ ಮನವಿ ಮಾಡ್ತಾ ಇದ್ದೇವೆ, ಕೇಂದ್ರ ಮಾದರಿಯ ಒಂದು ವೇತನವನ್ನ ಜಾರಿಗೆ ತರಬೇಕು ಕರ್ನಾಟಕದಲ್ಲಿ ಅಂತ ಹೇಳಿ. 31 ಜಿಲ್ಲೆಗಳಿದಾವೆ, ನಿಮ್ ಕೆಲ್ಸಾನೂ ಇದೆ, ಅದು ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ತುಂಬಾ ಅಂದ್ರೆ ಕಷ್ಟ ಅಂತ ಹೇಳ್ಬೇಕು ಅಂತಂದ್ರೆ, ನನ್ಗೂ 3 ವರ್ಷದ ಮಗು ಇದೆ. ಆ 3 ವರ್ಷದ ಮಗುನು ಕೂಡ ನನ್ನ ಮನೆಯಲ್ಲಿ ಬಿಟ್ಟು, ನನ್ನ ಜವಾಬ್ದಾರಿಗಳನ್ನು ಕೂಡ ಮನೆಯಲ್ಲಿ ಬಿಟ್ಟು, ನಿಮ್ಗೆ ಗೊತ್ತಿದೆ ಒಂದ್ ಹೆಣ್ಮಗು ಒಂದಿನ ಮನೆಯಲ್ಲಿ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬನೂ ಕೂಡ ನನ್ನ ಮನೆಯಲ್ಲಿ ಬಿಟ್ಟು, ನಾವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದಕ್ಕಿಂತ ಎಷ್ಟು ಸೈಲೆಂಟ್ ಆಗಿರೋಣ ಅನ್ನೋದು ಸ್ವಲ್ಪ ಜಾಸ್ತಿ ಹೆಣ್ಮಕ್ಳನ್ನ ನಾವು ನೋಡಿರ್ತೀವಿ. ಹೌದು, ಫೇಸ್ಬುಕ್ ಅಲ್ಲಿ ಹಾಕಿದ್ರು, ನಮ್ಗೆ ಅಮಾನತು ಮಾಡಿದ್ದಾರೆ ಒಬ್ರು ಶಿಕ್ಷಕರು, ಅಮಾನತು ಮಾಡಿದ್ದಾರೆ, ಮತ್ತೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ. ನಾನು ಇಮಿಡಿಯೇಟ್ ಆಗಿ ಅವ್ರನ್ನ ಕಾಲ್ ಮಾಡಿ ಹೇಳಿದೆ, ನೋಡಿ ಈ ತರ ಎಲ್ಲ ಧೈರ್ಯವನ್ನ ಕಳ್ಕೊಳ್ಬಾರ್ದು, ಇದಾರೆ ಬೇರೆ ಬೇರೆ ಜನ ಇದ್ದಾರೆ, ಸಂಘಟನೆಗಳಿದ್ದಾವೆ, ನಾವು ಇದ್ದೇವೆ, ಬನ್ನಿ ನಮ್ಮ ಹತ್ರ ಹೇಳಿ. ಆತ್ಮಹತ್ಯೆ ಒಂದೇ ಇದಕ್ಕೆ ಒಂದು ಪರಿಹಾರ ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಯಾಕೆ ನೀವು ಮಾಡ್ಕೊಳ್ತಾ ಇದ್ದೀರಾ? ಈ ತರ ಕುಗ್ಗಿ ಹೋಗ್ಬಾರ್ದು, ಆತ್ಮಸ್ಥೈರ್ಯನ ಕಳ್ಕೊಳ್ಬಾರ್ದು, ಧೈರ್ಯವನ್ನ ಕಳ್ಕೊಳ್ಬಾರ್ದು. ನೀವು ಬನ್ನಿ, ನೀವು ಸೇರಿ ಈ ಒಂದು ಸಮಸ್ಯೆನ ಬಗೆಹರಿಸೋಣ. ಸರ್ಕಾರ ನಮ್ಗೆ ತುಂಬಾ ಭರವಸೆಯನ್ನು ಕೊಡುತ್ತೆ, ಆದ್ರೆ ಮುಂದಕ್ಕೆ ಹೋಗುವಷ್ಟು ಮಾತ್ರ ಅಲ್ಲಿಗೆ ಒಂದು ಸ್ಪೀಡ್ ಬ್ರೇಕರ್ ತರ ಯಾವಾಗ್ಲೂ ಏನೋ ಒಂದು ಚಾಲೆಂಜ್ ಇರುತ್ತೆ. ನಮ್ಮ ಕೆಲಸಗಳಲ್ಲಿ ನಾವು ಪರಿಣತಿಯನ್ನು ಪಡೆದುಕೊಳ್ಬೇಕು, ಮಾಸ್ಟರ್ ಆಗ್ಬೇಕು, ಮತ್ತು ನಮ್ಮ ಕೆಲಸದಲ್ಲಿ ನಾವು ಏನೇ ಕೆಲಸ ನಾವು ಮಾಡ್ತಾ ಇದೀವಿ ಅಂದ್ರೆ ಧೈರ್ಯದಿಂದ ಮಾಡ್ಬೇಕು. ಯಾರೋ ಹೇಳಿದ್ರು ಅದಕ್ಕೆ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ನಾನ್ ಮಾಡಿರೋ ಕೆಲಸ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಹೇಳಿ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇವತ್ತು 31 ಜಿಲ್ಲೆಗಳಿದಾವೆ, ನಿಮ್ ಕೆಲ್ಸಾನೂ ಇದೆ, ಅದು ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇವಾಗ ಯಾವ್ದೋ ಒಂದು ಗ್ರಾಮಕ್ಕೆ ಹೋಗಿ ಬರ್ಬೇಕು ಅಂದ ತಕ್ಷಣ ಹಂಗ್ ಬರಕ್ ಆಗಲ್ಲ, ನಾವು ಸಿಎಂ ಅಲ್ಲ, ನಮ್ಗೆ ಹೆಲಿಕಾಪ್ಟರ್ ಬರಲ್ಲ. ಸೊ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಕಷ್ಟ ಅಂತ ಹೇಳ್ಬೇಕು ಅಂತಂದ್ರೆ, ನನ್ಗೂ 3 ವರ್ಷದ ಮಗು ಇದೆ. ಆ 3 ವರ್ಷದ ಮಗುನು ಕೂಡ ನನ್ನ ಮನೆಯಲ್ಲಿ ಬಿಟ್ಟು, ನನ್ನ ಜವಾಬ್ದಾರಿಗಳನ್ನು ಕೂಡ ಮನೆಯಲ್ಲಿ ಬಿಟ್ಟು, ನಿಮ್ಗೆ ಗೊತ್ತಿದೆ ಒಂದ್ ಹೆಣ್ಮಗು ಒಂದಿನ ಮನೆಯಲ್ಲಿ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬನೂ ಕೂಡ ನನ್ನ ಮನೆಯಲ್ಲಿ ಬಿಟ್ಟು ರಾಜ್ಯ ಪ್ರವಾಸವನ್ನ ಮಾಡಿ, ಮತ್ತೆ ನನ್ನ ಕೆಲಸದ ಜೊತೆಗೆ ನಾವು ಸಮಯವನ್ನು ಕೂಡ ತೆಗೆದಿಡ್ಬೇಕಾಗತ್ತೆ. ಈಗ ಕೆಲಸದ ಸಮಯ ಆದ ನಂತರ ಬೇರೆಯವ್ರು ಇವಾಗ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಂಡ್ರೆ ನಾವು ಸಂಘದ ಕೆಲಸದಲ್ಲಿ ತೊಡಗಿಸ್ಕೊಳ್ತೇವೆ. ನಾವು ರಜೆಯ ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ನಮಗೆ ರಜೆಗಳು ಕೊಟ್ಟಾಗ ನಾವು ವೈಯಕ್ತಿಕವಾಗಿ ಯಾವುದೇ ಪ್ರವಾಸ ಇನ್ನೊಂದು ಹೋಗದೇನು ಕೂಡ ನಾವು ನಮ್ಮ ಸಂಘಟನೆಯ ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತೆ ಮಹಿಳಾ ನೌಕರರ ಒಂದು ಅವ್ರ ಜೊತೆಗೆ ಯಾವ ರೀತಿಯಲ್ಲಿ ಇರ್ಬೇಕು ಅಂತ ಹೇಳಿ ನಾವು ಅದನ್ನು ಕೂಡ ಯೋಜನೆಗಳನ್ನ ಹಾಕೊಳ್ತೇವೆ. ಬರೀ ಸಮಸ್ಯೆಗಳೇ ಅಂತ ಹೇಳಿ ನಾವು ಇಲ್ಲ, ನಮ್ಮ ಸಂಘಟನೆಯ ವತಿಯಿಂದ ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ ಬರೀ ಸಮಸ್ಯೆಗಳ ಜೊತೆಗೆ ನಮ್ಮ ಹಕ್ಕುಗಳು, ನಮ್ಮ ರಕ್ಷಣೆಗಳು, ನಮ್ಮ ಸ್ವಾಭಿಮಾನ ಮತ್ತು ನಮ್ಮ ಗೌರವ ಯಾವ ರೀತಿಯಲ್ಲಿ ಹೆಚ್ಚಿಸ್ಕೊಳ್ಬೇಕು, ಮತ್ತೆ ನಮ್ಮ ಜವಾಬ್ದಾರಿಗಳೇನು, ನಮ್ಮ ಕರ್ತವ್ಯಗಳೇನು, ನಾವು ಯಾವ ರೀತಿಯಲ್ಲಿ ಕೆಲಸದಲ್ಲಿ ಇನ್ನೂ ನಿಪುಣರಾಗ್ಬೇಕು, ನಾವು ಕೆಲಸದಲ್ಲಿ ನಮ್ಮ ಕೆಲವೊಂದು ನೀತಿ ನಿಯಮಗಳನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ನಮ್ಮ ನೀತಿ ನಿಯಮಗಳ ಜೊತೆಯಲ್ಲಿ ನಾವು ಸರ್ಕಾರದ ಕೆಲಸದಲ್ಲಿ ನಾವು ನಮ್ಮನ್ನ ಯಾವ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕು, ಸ್ವಾಭಿಮಾನದಿಂದ ಧೈರ್ಯದಿಂದ ತೊಡಗಿಸ್ಕೊಳ್ಳೋದಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ತರಬೇತಿಗಳನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ರಕ್ಷಣೆ ಮಾತ್ರ ಅಲ್ಲ, ಅವರ ತರಬೇತಿಗಳು ನೀವು ಸಹ ನೋಡ್ತೀರಾ. ಸೊ ಅಂದ್ರೆ ಇವಾಗ ಒಂದು ಹೆಣ್ಣು ಮಗು ನಾನು ಪೀರಿಯಡ್ಸ್ ಇದೆ, ಇಲ್ಲ ನನಗೆ ಪ್ರೆಗ್ನೆಂಟ್ ಇದೀನಿ ಅನ್ನೋದು ಒಂದು ಚುಪಾರುಸ್ತಮ್ ತರ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ನಾನ್ ಹೇಳ್ಬಿಟ್ಟು ಆರಾಮಾಗಿ ನನ್ಗೆ ಏನೇನ್ ಸ್ಕಿಲ್ ಇಂಪ್ರೂವ್ಮೆಂಟ್ ಬೇಕು ಅದು ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು ಅಂತೀರಾ? ಖಂಡಿತವಾಗ್ಲು ಈಗ ಕಾಲ ಬದಲಾಗಿದೆ. ನಾವು ಹೇಳ್ತಕ್ಕಂಥದ್ದು ಮಹಿಳೆಗೆ ಸಹಾನುಭೂತಿ ಬೇಕಾಗಿಲ್ಲ, ಮಹಿಳೆಗೆ ನೀವು ಕೊಡ್ಬೇಕಾಗಿರ್ತಕ್ಕಂಥದ್ದು ಸಮಾನ ಅವಕಾಶ, ಸಮಾನ ಹಕ್ಕು. ಹಾಗಾಗಿ ಇದನ್ನ ಸಹಾನುಭೂತಿಯಿಂದ ತಗೊಳ್ಳೋದಲ್ಲ, ಇದು ನಮ್ಮ ಹಕ್ಕು, ಇದು ನಮ್ಮ ನ್ಯಾಚುರಲಿ ಬಂದಿರ್ತಕ್ಕಂಥ ಒಂದು ಪರಿಸರವಾಗಿ ಬಂದಿರ್ತಕ್ಕಂಥ ಒಂದು ಇದು ಅಷ್ಟೇನೆ. ಬಿಟ್ರೆ ಅದರಲ್ಲಿ ನಾವು ಮುಚ್ಚುಮರೆ ಆಗ್ಲಿ ಮತ್ತೆ ಹೆಸಿಟೇಟ್ ಮಾಡ್ತಕ್ಕಂಥ ಒಂದು ವಿಷಯ ಇಲ್ಲ ಅಂತ ಎಲ್ಲರಿಗೂ ಅವೇರ್ನೆಸ್ ಕೊಡ್ತಾ ಇದೀವಿ. ಅಂದ್ರೆ ಒಂದ್ ಹೆಣ್ಮಗು ಕಷ್ಟ ಆಗಿರ್ಲಿ
ಅವ್ರ ಪಾಟಿಗೆ ಅವ್ರ ಒಳಗಡೆನೆ ಇಟ್ಕೊಂತಾರೆ ಹೊರ್ತು ಹೌದು. ಎಲ್ಲಾ ಬಂದು ಆಚೆ ಹೇಳಲ್ಲ. ಹೌದು ಸೊ ಇಂತ ಒಂದಕ್ಕೆ ಯಾರೋ ಒಬ್ರು ಕಿರುಕುಳ ಕೊಡ್ತಿದ್ದಾರೆ, ಇಲ್ಲ ಯಾರೋ ಒಂದು ಬ್ರೈಬ್ಗೋಸ್ಕರ ಏನೋ ಫೋರ್ಸ್ ಮಾಡ್ತಿದ್ದಾರೆ ಅಂದಾಗ ಅದು ಒಂದೊಂದ್ಸಲ ಅವ್ರಿಗೆ ಹೇಳಕ್ಕೆ ಮುಜುಗರ ಇರ್ಬೋದು, ಒಂದೊಂದ್ಸಲ ಭಯ ಇರ್ಬೋದು. ಅಂತಹ ಒಂದು ಸಿಚುವೇಶನ್ಸ್ ಅಲ್ಲಿ ಈ ತರ ಆರ್ಗನೈಸೇಷನ್ಸ್ ಇದ್ರೆ, ಈ ತರ ಸಂಘಟನೆಗಳಿದ್ರೆ ಅವ್ರಿಗೆ ಧೈರ್ಯ ತುಂಬುತ್ತೆ. ಹೌದು ಆದ್ರೆ ಖಂಡಿತವಾಗ್ಲೂ. ಅವ್ರು ಮುಂದಕ್ಕೆ ಹೋಗಕ್ಕೆ ಅವ್ರಿಗೆ ಯಾವುದೇ ಒಂದು ಲೀಗಲ್ ಪ್ರಾಬ್ಲಮ್ಸ್ ಬಂದಾಗ ನೀವು ಯಾವ ತರಹದ ಭರವಸೆಯನ್ನ ಕೊಡ್ತೀರಾ? ಅಂದ್ರೆ ನಮ್ಮ ಸಂಘಟನೆಯಿಂದ ನೀವು ಹೇಳಿದ ಹಾಗೆ ಈ ತರದ ಸಂಘಟನೆಗಳು ಇರ್ಬೇಕು ಅಂತ ಹೇಳಿ ನಾವು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ತರದ ಒಂದು ಸಂಘಟನೆ ಮಹಿಳೆಯರಿಗೆ ಬೇಕು ಅಂತ ಹೇಳಿ, ಈಗಾಗಲೇ ನಾನು ಹೇಳಿದ ಪ್ರಕಾರ ಮಹಿಳೆಯರಿಗೆ ಎಲ್ಲಾ ಸಮಸ್ಯೆಗಳನ್ನ ಎಲ್ಲರ ಮುಂದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸೂಕ್ಷ್ಮ ಸಮಸ್ಯೆಗಳಿರ್ತಾವೆ, ಆ ಸಮಸ್ಯೆಗಳನ್ನ ನಮ್ ಮುಂದೆ ಹೇಳ್ತಾರೆ. ನಾವು ಅವ್ರನ್ನ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು, ಇವರಿಗೆ ಕಾನೂನಿನ ಸಹಾಯ ಕೊಡ್ಬೇಕಾ, ಇಲ್ಲ ಮಾರ್ಗದರ್ಶನ ಮಾಡ್ಬೇಕಾ, ಇಲ್ಲ ಇವರಿಗೆ ಒಂದು ಏನು ಹೇಳ್ತೀವಿ ಬೆಂಬಲ ಕೊಡ್ಬೇಕಾ, ಮತ್ತೆ ಇವ್ರಿಗೆ ಯಾವ ರೀತಿಯಲ್ಲಿ ನಾವು ಕೊಡ್ಬೇಕು ಅಂತ ಹೇಳಿ ನೋಡಿ ನಮ್ಮ ಸಮಿತಿಯಲ್ಲಿ ನಾವು ಅದನ್ನ ನಿರ್ಣಯ ತೆಗೆದುಕೊಂಡು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೂಡ ಯಾರಿಗೆ ಅಪ್ರೋಚ್ ಆಗ್ತಾರೆ ಅವ್ರನ್ನು ಕೂಡ ಅವ್ರಿಗೆ ಆ ರೀತಿಯಲ್ಲಿ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನೋಡ್ತಾರೆ. ಸಾಧ್ಯ ಆಗಿಲ್ಲ ಅಂತಂದ್ರೆ ನಮ್ಮ ಹತ್ರನ ತಗೊಂಡ್ ಬರ್ತಾರೆ. ನಾವು ಅವ್ರನ್ನ ಯಾವ ರೀತಿಯ ಹೆಲ್ಪ್ ಮಾಡಿದ್ರೆ, ಸಹಾಯ ಮಾಡಿದ್ರೆ ಇವರ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅದನ್ನ ನಾವು ನೋಡಿ ಹಾಗೆ ಅದೇ ರೀತಿಯಲ್ಲಿ ಅವ್ರಿಗೆ ಸಹಾಯ ಕೂಡ ನಾವು ಮಾಡ್ತೀವಿ. ಅಂದ್ರೆ ಇವತ್ತಿಗೂ ನಮ್ಗೆ ಒಂದು ಲೀಗಲ್ ಕೇಸ್ ಅಂದ ತಕ್ಷಣ, ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂದ ತಕ್ಷಣ ಒಂದ್ ಸ್ವಲ್ಪ ಹಿಂದೇಟೆ ಇಡ್ತೀವಲ್ವಾ, ಇದು ಬೇಕಾ ಮಾಡ್ಬೇಕಾ, ಇಂತ ಒಂದು ಸಿಚುವೇಶನ್ ಅಲ್ಲಿ ನಾವ್ ಇರೋದು ಏನಕ್ಕೆ, ನಿಮ್ಮದಿಯಾಗಿ ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗೋಣ, ಯಾವುದೇ ಒಂದು ತೊಂದರೆ ಆದ್ರೂನು ಸರಿ ಲೀವ್ ಹಾಕ್ಬಿಟ್ಟು ಹೋಗೋಣ, ಇಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋಣ. ನಾವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದಕ್ಕಿಂತ ಎಷ್ಟು ಸೈಲೆಂಟ್ ಆಗಿರೋಣ ಅನ್ನೋದು ಸ್ವಲ್ಪ ಜಾಸ್ತಿ ಹೆಣ್ಮಕ್ಳನ್ನ ನಾವು ನೋಡಿರ್ತೀವಿ. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಅದು ಯಾರಿಗೂ ಹೇಳಕ್ಕೂ ಆಗಲ್ಲ, ಆದ್ರೂ ಸೊಲ್ಯೂಷನ್ ಸಿಗೋದೂನು ಕಷ್ಟನೇ. ನೀವು ಅಂತ ಒಂದು ಸಿಚುವೇಶನ್ ಇರೋ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂತಹ ಸಂದರ್ಭದಲ್ಲಿ ಇರ್ತಕ್ಕಂತ ಹೆಣ್ಮಕ್ಳಿಗೆ ನಾನು ಹೇಳಕ್ ಇಷ್ಟಪಡ್ಬೇಕಾಗಿರುತ್ತೆ ಅಂದ್ರೆ, ಧೈರ್ಯವಾಗಿ ನೀವು ಅದನ್ನ ಹೇಳಿ, ಅದನ್ನ ನೀವು ನಿಮ್ಮ ಹಂತದಲ್ಲೇ ಬಗೆಹರಿಸ್ಕೊಳ್ಬಹುದು ಆಗಿತ್ತಂತಂದ್ರೆ ನೀವು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿ. ಒಂದ್ ವೇಳೆ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ದಯವಿಟ್ಟು ತೆಗೆದುಕೊಂಡು ಬನ್ನಿ. ಒಬ್ರು ಫೇಸ್ಬುಕ್ ಅಲ್ಲಿ ಹಾಕಿದ್ರು, ನಮ್ಗೆ ಅಮಾನತು ಮಾಡಿದ್ದಾರೆ ಒಬ್ರು ಶಿಕ್ಷಕಿಯರು, ಅಮಾನತು ಮಾಡಿದ್ದಾರೆ ಮತ್ತೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿ. ನಾನು ಇಮಿಡಿಯೇಟ್ ಆಗಿ ಅವ್ರನ್ನ ಕಾಲ್ ಮಾಡಿ ಹೇಳಿದೆ, ನೋಡಿ ಈ ತರ ಎಲ್ಲಾ ಧೈರ್ಯವನ್ನ ಕಳ್ಕೊಳ್ಬಾರ್ದು, ಇದಾರೆ ಬೇರೆ ಬೇರೆ ಜನ ಇದಾರೆ, ಸಂಘಟನೆಗಳಿದಾವೆ, ನಾವು ಇದ್ದೇವೆ, ಬನ್ನಿ ನಮ್ಮ ಹತ್ರ ಹೇಳಿ. ಆತ್ಮಹತ್ಯೆ ಒಂದೇ ಇದಕ್ಕೆ ಒಂದು ಪರಿಹಾರ ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಯಾಕೆ ನೀವು ಮಾಡ್ಕೊಳ್ತಾ ಇದ್ದೀರಾ, ಈ ತರ ಕುಗ್ಗಿ ಹೋಗ್ಬಾರ್ದು, ಆತ್ಮಸ್ಥೈರ್ಯನ ಕಳ್ಕೊಳ್ಬಾರ್ದು, ಧೈರ್ಯವನ್ನ ಕಳ್ಕೊಳ್ಬಾರ್ದು. ನೀವು ಬನ್ನಿ, ನೀವು ಸೇರಿ ಈ ಒಂದು ಸಮಸ್ಯೆನ ಬಗೆಹರಿಸೋಣ. ನಿಮ್ಮ ಜೊತೆ ನಾವಿದೀವಿ, ನಮ್ಮ ಸಂಘಟನೆ ಇದೆ, ನೀವು ಧೈರ್ಯವಾಗಿ ನಮ್ ಜೊತೆ ಹೇಳಿ, ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕಂಡುಹಿಡಿಯೋಣ. ನೀವೊಬ್ರೇ ಅದನ್ನ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ನೀವು ಅದನ್ನ ನಮ್ ಜೊತೆ ಹೇಳಿದಾಗ ನಾವು ಮತ್ತೆ ನೀವು ಇಬ್ರು ಸೇರಿ ಆ ಸಮಸ್ಯೆನ ಒಂದು ಪರಿಹಾರ ಕಂಡುಕೊಳ್ಬಹುದು. ಅದನ್ನ ಹೇಳ್ದೇನೆ ನೀವು ನಿಮ್ಮ ಹತ್ರನೇ ಇಟ್ಕೊಂಡ್ರೆ ಆ ಸಮಸ್ಯೆ ನಿಮ್ಮ ಹತ್ರನೇ ಇದ್ದು ಮತ್ತೆ ನೀವು ಈ ತರದ್ ಯಾವ್ದಾದ್ರು ಒಂದು ದಾರಿನ ಕಂಡ್ಕೊಂಡ್ರೆ ಅದು ತುಂಬಾ ನೋವಿನ ಸಂಗತಿ. ಹಾಗಾಗಿ ನೀವ್ ಯಾರು ಆ ತರದ್ದು ಮಾಡ್ಕೊಳ್ಬಾರ್ದು. ಧೈರ್ಯದಿಂದ ನೀವು ನಮ್ಮ ಸಂಘಟನೆಗೆ ಇದನ್ನ ತಿಳಿಸಿ, ಆಮೇಲೆ ನಾವು ನಿಮ್ಮೊಂದಿಗೆ ಯಾವತ್ತೂ ಇರ್ತೇವೆ, ಮುಂದೆನೂ ಇರ್ತೇವೆ, ಸದಾ ಇರ್ತೇವೆ. ನೀವು ಧೈರ್ಯವಾಗಿ ನಮ್ ಜೊತೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ನಮಗೆ ತುಂಬಾ ಭರವಸೆಯನ್ನು ಕೊಡುತ್ತೆ, ಆದ್ರೆ ಮುಂದಕ್ಕೆ ಹೋಗುವಷ್ಟು ಮಾತ್ರ ಅಲ್ಲಿಗೆ ಒಂದು ಸ್ಪೀಡ್ ಬ್ರೇಕರ್ ತರ ಯಾವಾಗ್ಲೂ ಏನೋ ಒಂದು ಚಾಲೆಂಜ್ ಇರುತ್ತೆ. ನೀವು ಸರ್ಕಾರದ ಜೊತೆ ಕೆಲಸ ಮಾಡುವಾಗ ನಿಮ್ಮ ಕೆಲಸ, ನಿಮ್ಮ ಚಾಲೆಂಜಸ್ ಒಂದು ಪಕ್ಕಕ್ಕಿಟ್ರೆ ಮುಂದಕ್ಕೆ ಹೋಗುವ ಸ್ಪೀಡ್ ಬ್ರೇಕರ್ಸ್ ನ ನೀವು ಹೇಗ್ ತಡಿಬಹುದು ಅನ್ನೋದು ಒಂದು ಇನ್ಸ್ಪಿರೇಷನ್ ಆಗಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಸರ್ಕಾರ ಅನೇಕ ಅನುಕೂಲತೆಗಳನ್ನ ಮಾಡಿದೆ. ಇವಾಗ ಕಾಲಕ್ಕೆ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರಿಗೆ ಕಾಲಕ್ಕೆ ಅವ್ರಿಗೆ ಬಡ್ತಿ ಆಗ್ಲಿ,
ಅವ್ರಿಗೆ ವೇತನಗಳಾಗ್ಲಿ, ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ರೀತಿಯ ಅನುಕೂಲತೆಗಳು ಬೇಕೋ ಅದೆಲ್ಲನೂ ಕೂಡ ಸರ್ಕಾರ ಮಾಡ್ತಾ ಬಂದಿದೆ. ಅಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ಬೆಳವಣಿಗೆ ನಾವು ಕಂಡ್ಕೊಳ್ಬೇಕು ಅಂತ ಹೇಳಿದಾಗ ನಾವು ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು. ಅದ್ರ ಜೊತೆಗೆ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ನಮ್ಮ ಫಿಟ್ನೆಸ್, ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಮಹಿಳೆಯರಿಗೆ 2 ಜವಾಬ್ದಾರಿಗಳನ್ನ ಇದೆ. ಒಂದು ಮನೆಯ ಜವಾಬ್ದಾರಿ ಇದೆ, ಒಂದು ಕಚೇರಿಯ ಜವಾಬ್ದಾರಿ ಇದೆ. ಮನೆಯ ಜವಾಬ್ದಾರಿ ಮತ್ತು ಕಚೇರಿಯ ಜವಾಬ್ದಾರಿ ಒಟ್ಟೊಟ್ಟಿಗೆ ನಾವು ನಿಭಾಯಿಸಲೇಬೇಕು. ಯಾಕೆ ಅಂದ್ರೆ ನಮ್ಗೆ ಚಾಯ್ಸ್ ಇಲ್ಲ. ಅಂತ ಸಂದರ್ಭದಲ್ಲಿ ನಾನು ನನ್ನನ್ನೇ ಕೂಡ ಇಟ್ಕೊಂಡು ಮುಂದೆ ಹೋಗ್ಬೇಕು, ಬೇರೆಯವ್ರಿಗೆ ಮಾದರಿ ಆಗ್ಬೇಕು, ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಕೆಲಸಗಳಲ್ಲಿ ನಾವು ಪರಿಣತಿಯನ್ನು ಪಡೆದುಕೊಳ್ಬೇಕು, ಮಾಸ್ಟರ್ ಆಗ್ಬೇಕು. ಮತ್ತು ನಮ್ಮ ಕೆಲಸದಲ್ಲಿ ನಾವು ಏನೇ ಕೆಲಸ ನಾವು ಮಾಡ್ತಾ ಇದೀವಿ ಅಂದ್ರೆ ಧೈರ್ಯದಿಂದ ಮಾಡ್ಬೇಕು. ಯಾರೋ ಹೇಳಿದ್ರು ಅದಕ್ಕೆ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ನಾನ್ ಮಾಡಿರೋ ಕೆಲಸ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಹೇಳಿ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಸ್ವಾಭಿಮಾನದಿಂದ ಕೆಲಸ ಮಾಡ್ಬೇಕು. ಆಮೇಲೆ ನಾವು ಎಲ್ಲ ಮಹಿಳೆಯರು ಒಬ್ಬರಿಗೆ ಒಬ್ಬರು ಸಹಾಯ ಮಾಡ್ಬೇಕು. ಎಲ್ಲ ಮಹಿಳೆಯರು ಒಟ್ಟಾಗಿ ಒಂದು ಧ್ವನಿಯಾಗಿ ಒಬ್ಬರಿಗೆ ಒಬ್ರಿಗೆ ಸಹಕಾರ ಆಗಿ ಮುಂದೆ ಬಂದಾಗ ಎಲ್ರಿಗೂ ಕೂಡ ಅದು ಪ್ರೇರಣಾದಾಯಕವಾಗುತ್ತೆ, ಎಲ್ರಿಗೂ ಕೂಡ ಅದು ಮಾದರಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವಾಗ ಕಚೇರಿ ಕೆಲಸ ನಾವೇ ಮಾಡ್ಬೇಕು, ಮನೇಲಿ ಕೆಲಸ ನಾವೇ ಹೌದು. ಮಾಡ್ಬೇಕು, ನಮ್ಮನ್ನ ನಾವೇ ನೋಡ್ಕೋಬೇಕು. ಹೌದು. ನಮ್ಮ ಫಿಸಿಕಲ್ ಮೆಂಟಲ್ ಹೆಲ್ತ್ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇದು ಎಲ್ಲ ಹೇಗ್ ಸಾಧ್ಯ? ಇದನ್ನ ಸಾಧ್ಯ ಹೇಗೆ ಅಂತಂದ್ರೆ ಅದೇ ಶಕ್ತಿ, ಅದೇ ಮಹಿಳೆಯರಿಗೆ ಮಲ್ಟಿಪಲ್ ಟಾಸ್ಕ್ ನ ಮಾಡ್ತಕ್ಕಂಥದ್ದು ನಮ್ಗೆ ಬೈ ಬರ್ತ್ ಅದು ಶಕ್ತಿ ಕೊಟ್ಟಿರುತ್ತೆ ದೇವ್ರು ಅಂತ ಅನ್ಕೊಳ್ತೀನಿ. ನಾವು 10 ಕೆಲ್ಸನೂ ಕೂಡ ನಾವು ಮಾಡ್ತೀವಿ, ನಿಭಾಯಿಸ್ತೀವಿ. ಅದಕ್ಕೆ ನಾನು ಹೇಳಿದೆ ನಾವು ಸಮರ್ಥರು ಅಂತ. ಅಂದ್ರೆ ನಮ್ಗೆ ಅವ್ರಿಗಿಂತ ಹೆಚ್ಚು ಕಡಿಮೆ ಅಂತಲ್ಲ, ಅವರನ್ನ ನಮ್ಮ ಸಂಘದ ಒಂದು ಟ್ಯಾಗ್ ಲೈನ್ ಕೂಡ ಇದೆ, ನಮ್ಮ ನಡೆಗೆ ಸಮಾನತೆಯ ಕಡೆಗೆ ಅಂತ. ನಮಗೆ ನಿಮ್ಗಿಂತ ಮುಂದೆ ಹೋಗ್ಬೇಕು ಅಂತಲ್ಲ, ಹಿಂದೆ ಹೋಗ್ಬೇಕು ಅಂತಲ್ಲ, ಆದ್ರೆ ನಾವು ಸಮಾನರಾಗಿರ್ಬೇಕು ಅಂತ. ಆ ಸಿಚುವೇಶನ್ ಅಲ್ಲಿ ನಾವು ನಮ್ಮನ್ನ ನಾವು ಸಮಾನತೆಯ ಕಡೆಗೆ ನೋಡ್ಕೊಂಡು ನಿಭಾಯಿಸಿ, ಒತ್ತಡನೂ ಕೂಡ ನಿಭಾಯಿಸಿ, ಕಾಲಕ್ಕೆ ವೈದ್ಯಕೀಯ ತಪಾಸಣೆಗಳನ್ನು ಕೂಡ ಮಾಡಿಕೊಂಡು, ನಾವು ವೈದ್ಯಕೀಯ ತಪಾಸಣೆಗಳು ಕೂಡ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಇವಾಗ ಇತ್ತೀಚೆಗೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಅದರ ಅರಿವು ಕೂಡ ನಾವು ಮೂಡಿಸ್ಬೇಕು. ಆಮೇಲೆ ಎಷ್ಟೋ ಮಹಿಳೆಯರಿಗೆ ಈಗ ಇನ್ನೊಂದು ನಾವು ಋತುಚಕ್ರ ರಜೆ ಯಾವ ತರ ಇದ್ ಮಾಡಿದ್ವಿ, ಅದೇ ರೀತಿಯಲ್ಲಿ ಋತುಚಕ್ರ ರಜೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಅವಕಾಶಗಳಿರ್ಲಿಲ್ಲ. ಹಾಗಾಗಿ ನಾವು ಗರ್ಭಿಣಿ ಮಹಿಳೆಯರಿಗೂ ಕೂಡ 1 ದಿನದ ವೇತನ ಸಹಿತ ರಜೆಯನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಿದೀವಿ. ಸರ್ಕಾರ ಅದಕ್ಕೂ ಕೂಡ ಮಾಡಿ ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗತ್ತೆ. ಇಂತಹ ಒಂದು ವಾತಾವರಣದಲ್ಲಿ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸವಾಲುಗಳು ಕೂಡ ಇದಾವೆ. ಆ ಎಲ್ಲ ಸವಾಲುಗಳ ಜೊತೆಗೆ ನಾವು ಮಹಿಳೆಯರು ಶಕ್ತಿವಂತರು, ಬುದ್ಧಿವಂತರು, ಧೈರ್ಯವಂತರು ನಾವು ಮುಂದೆ ಬಂದ್ರೆ ತುಂಬಾ ಒಳ್ಳೆಯ ಒಂದು ಸಮಾಜನ ನಿರ್ಮಾಣ ಮಾಡಬಹುದು, ಒಳ್ಳೆಯ ಸರ್ಕಾರವನ್ನ ನಾವು ಕೊಡ್ಬಹುದು ಅಂತ ಹೇಳಿ, ಒಳ್ಳೆಯ ಆಡಳಿತವನ್ನ ನಾವು ಕೊಡ್ಬಹುದು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಇವಾಗ ಒಂದು 30 ವರ್ಷದ ಹಿಂದೆ ನೋಡಿದ್ರೆ ಗವರ್ಮೆಂಟ್ ಕೆಲಸ, ಸರ್ಕಾರದ ಕೆಲಸ ಸಿಕ್ಕಿದ್ರೆ ಸಾಕು, ಲೈಫ್ ಸೆಟ್ ಅಂತ ಅನಿಸ್ತಿತ್ತು. ಇವತ್ತು ಹಾಗೆ ಇದೆಯಾ ಬಿಲೀಫ್? ಯಾಕಂದ್ರೆ ಮುಂಚೆ ಇರೋ FP ಪ್ರಾವಿಡೆಂಟ್ ಫಂಡ್ ಮತ್ತೆ ಇವಾಗ FPO ಹಳೆದಾಗಿ NPS ಅದು NPS ಮತ್ತೆ OPS ಆಗ್ಬೇಕು ಅಂತ ಹೇಳ್ತಿದ್ರಿ. ಸೊ ಆ ಬೆನಿಫಿಟ್ಸ್ ಹಾಗೆ ಮುಂದಕ್ಕೆ ಹೋಗ್ತಾ ಇದೆಯಾ? ರಜೆಗಳು ನಾವ್ ಇನ್ನೂ ಕೇಳ್ತಾನೆ ಇದೀವಿ 5 ದಿವಸದ ಕೆಲಸ ಅಂತ, ಬಟ್ ಸ್ಟಿಲ್ ಇನ್ನೂ 6 ದಿವಸ ಕೆಲಸ ನಡೀತಾನೆ ಇದೆ. ಸೊ ಆ ಬೆನಿಫಿಟ್ಸ್ ಏನು ಅಷ್ಟು ಇಂಪ್ರೂವ್ ಆಗಿಲ್ಲ. ಆದ್ರೂ ಇನ್ನೂ ಗವರ್ನಮೆಂಟ್ ಕೆಲಸ, ನಮ್ಮ ಸರ್ಕಾರದ ಕೆಲಸ ಬೇಕು, ಅದೇ ನಮ್ಮ ಲೈಫ್ ಸೆಟ್ ಮಾಡುತ್ತೆ ಅನ್ನೋ ಅಭಿಪ್ರಾಯ ಇನ್ನೂ ಇದೆಯಾ ಅಂತ ನೀವು ಭಾವಿಸ್ತೀರಾ? ಖಂಡಿತವಾಗ್ಲೂ ಇದೆ. ನಾನು ಆವಾಗ್ಲೇ ಹೇಳಿದ ಹಾಗೆ ನಮ್ಮ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ, ಸಮಾಜದಲ್ಲಿನೂ ಕೂಡ ನಾವು ಏನು ಸರ್ಕಾರದ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಒಂದು ಗೌರವಯುತವಾಗಿರ್ತಕ್ಕಂಥ ಒಂದು ಜೀವನ ನಮ್ದಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಈಗ ಏನು ತ್ವರಿತಗತಿಯಲ್ಲಿ ಬೆಳೀತಕ್ಕಂಥ ಒಂದು ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ತಗೊಂಡಾಗ ಅತಿ ಹೆಚ್ಚಿನ ಜನಸಂದಣಿ ನಾವು ನೋಡ್ತೀವಿ. ಟ್ರಾಫಿಕ್ ಜಾಮ್ ತುಂಬಾ ಇರುತ್ತೆ.
ಎಷ್ಟೇ ಬೇಗ ನಾವು ಮನೆ ಬಿಡ್ತೀನಿ ಅಂದ್ರೂ ಕೂಡ ನನ್ಗೆ ಟೈಮ್ ಆಗುತ್ತೆ ಕೆಲವೊಂದ್ಸಲ. ಅಂದ್ರೆ ಮಹಿಳೆಯರಿಗೆ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಗಂಡಗ್ ನೋಡ್ಕೊಂಡು, ಅತ್ತೆ ಮಾವಗ್ ನೋಡ್ಕೊಂಡು, ತಾಯಿ ತಂದೆಗೆ ನೋಡ್ಕೊಂಡು, ಅವ್ರ ಆರೋಗ್ಯಗಳನ್ನ ನೋಡ್ಕೊಂಡು, ಮಕ್ಕಳಿಗೆ ಸ್ಕೂಲು, ಟಿಫನ್, ಊಟ, ತಿಂಡಿ, ಸ್ನಾನ, ಬಟ್ಟೆ ಎಲ್ಲಾನು ಮಾಡಿ ಸ್ವಂತನು ಕೂಡ ಮಾಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ. ಎಷ್ಟೋ ಸಲ ಹೆಣ್ಮಕ್ಳಿಗೆ ಟಿಫನ್ ಮಾಡಕ್ಕೂ ಟೈಮ್ ಇರಲ್ಲ, ಊಟ ಮಾಡಕ್ಕೂ ಟೈಮ್ ಇರಲ್ಲ. ಎಲ್ಲಾನು ತಗೊಂಡು ಒಂದ್ ಬಸ್ಸು, ಆಟೋನು, ಇನ್ನೊಂದು ನೋಡ್ಕೊಂಡು ಹೊರಟಾಗ ದಾರಿ ಮಧ್ಯದಲ್ಲಿ ಈಗ ಬಯೋಮೆಟ್ರಿಕ್ ಅಂತಕ್ಕಂತ ಒಂದು ವ್ಯವಸ್ಥೆ ಇದೆ. ಅದ್ರ ಜೊತೆಗೇನೆ ಆನ್ಲೈನ್ ಹಾಜರಾತಿ ಕೂಡ ಹಾಕ್ಬೇಕು ಅಂತ ಹೇಳಿ ಒಂದು ವ್ಯವಸ್ಥೆ ಇದೆ. ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಎಷ್ಟು ಬೇಗ ನಾನ್ ಮನೆ ಬಿಟ್ರು ಕೂಡ ಕೆಲವೊಂದ್ ಸಂದರ್ಭದಲ್ಲಿ ನಾನು ಟೈಮ್ ಆಗ್ಬಿಡುತ್ತೆ. ಇನ್ನೂ ಹೆಚ್ಚಿನ ರಜೆಗಳು ನಮ್ಮ ಹತ್ರ ಇರೋದಿಲ್ಲ. ಆ ಸಂದರ್ಭದಲ್ಲಿ ಕಚೇರಿಯಲ್ಲಿ ಬಂದಾಗ್ಲೂ ಕೂಡ ವಾತಾವರಣ ಅವರು ನಮ್ಮ ಕಷ್ಟ ನೋಡೋದಿಲ್ಲ, ಏನೇನ್ ಕಷ್ಟ ಪಟ್ಕೊಂಡ್ ಬಂದಿದ್ದಾರೆ ಅಂತ. ಅವರು ಕೂಡ ಮೇಲಾಧಿಕಾರಿನೂ ಕೂಡ ಜೋರ್ ಮಾಡ್ಬೋದು, ಲೇಟ್ ಆಗಿ ಬರ್ತಾರೆ, ಲೇಟ್ ಆಗಿ ಬಂದಿದ್ದಾರೆ ಅಂತ ಹೇಳಿ ಹೀಯಾಳಿಸ್ಬೋದು, ನಿಂದಿಸ್ಬೋದು. ಮತ್ತೆ ಅವ್ರು ಮಾನಸಿಕವಾಗಿನೂ ಕೂಡ ಸ್ವಲ್ಪ ಕುಗ್ಗಿ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಯಾವ ತರ ಅನ್ಸುತ್ತಂದ್ರೆ ನಾವ್ ಯಾವ ತರ ಜಾಬ್ ಅಂದ್ರೆ ಯಾವ ತರ ಕೆಲ್ಸದಲ್ಲಿ ನಾವು ಇದೀವಿ, ಏನ್ ಮಾಡ್ಬೇಕು ಅಂತ ಹೇಳಿ ಇರುತ್ತೆ. ಅದೇ ನಮ್ಮ ಸವಾಲುಗಳು, ದಿನನಿತ್ಯದ ಸವಾಲುಗಳು ಇವೆ. ಆ ದಿನನಿತ್ಯದ ಸವಾಲುಗಳ ಮಧ್ಯದಲ್ಲಿ ನಾವು ಮತ್ತೆ ಹೆಮ್ಮೆಯಿಂದ ನನ್ನ ನೌಕರಿ ನನ್ನ ಹೆಮ್ಮೆ ಅಂತ ಹೇಳಿ ಇಲ್ಲ ಇದು ಮುಂದೆ ಪೆನ್ಷನ್ ಇದ್ರ ಬಗ್ಗೆ NPS OPS ಆಗ್ಬೇಕು ಅಂತ ಹೇಳಿ, ಅದು OPS ಆಗ್ಬೇಕು, NPS ಇವಾಗ ಇದೆ, OPS ಜಾರಿ ಆಗ್ಬೇಕು ಅಂತ ಹೇಳಿ ಬಹಳ ಹೋರಾಟಗಳನ್ನ ನಡೀತಾ ಇದಾವೆ. ದೇಶದಾದ್ಯಂತ ನಡೀತಾ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಅದನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿನೂ ಕೂಡ ಅದನ್ನ ಜಾರಿಗೆ ತಗೊಂಡು ಬರ್ಬೇಕು ಅಂತ ಹೇಳಿ ನಾವೆಲ್ಲರೂ ಮನವಿ ಮಾಡಿದ್ದೇವೆ. ಸರ್ಕಾರ ಅದನ್ನ ಹಂತ ಹಂತವಾಗಿ ಮಾಡ್ತೇವೆ ಅಂತ ಹೇಳಿ ಗ್ಯಾರಂಟಿಗಳ ಜೊತೆಗೆ NPS ನ OPS ಮಾಡ್ತೀವಿ ಅಂತೇಳಿ ಸರ್ಕಾರ ಭರವಸೆ ಕೊಟ್ಟಿದೆ. ನಮಗೆ ಸರ್ಕಾರದ ಮೇಲೆ ಪೂರ್ತಿ ಭರವಸೆ ಇದೆ, ಅವರು ಕೂಡ ಇದನ್ನ ಮಾಡಿ ಕೊಡ್ತಾರೆ ಅಂತ ಹೇಳಿ. ಆದಷ್ಟು ಬೇಗ NPS ನ OPS ಮಾಡಿದ್ರೆ ಎಲ್ಲಾ ನೌಕರರಿಗೆ ಒಂದು ಸಂಧ್ಯಾ ಕಾಲದ ಒಂದು ಏನು ಭರವಸೆ ಇದೆ, ಆ ಸಂಧ್ಯಾ ಕಾಲದ ಭರವಸೆನ ಅವರು ನಗನಗುತ್ತಾ ಜೀವನನ ಯಾವುದೇ ಸರ್ಕಾರಿ ಕೆಲಸ ತಗೊಳ್ಳಕ್ ಅದೊಂದು ತುಂಬಾ ಉತ್ತಮವಾದ ಎಕ್ಸಾಮ್. ಮೊದಲೆಲ್ಲರೂ ಅದನ್ನೇ ಹೇಳಿದ್ರು, ಪಿಂಚಣಿಗಾಗಿ ಒಂದು ಕೆಲಸ ಅಂತ ಹೇಳಿ. ಈಗ ನಾವು ಕೆಲಸ ಮುಗಿದೋದ್ರೂ ಕೂಡ ಯಾಕೆ ಸರ್ಕಾರಿ ಮತ್ತೆ ಪ್ರೈವೇಟ್ ಅಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದಾಗ, ಸರ್ಕಾರಿಯಲ್ಲಿ ಕೆಲಸ ಮಾಡಿದ್ರೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ನಿವೃತ್ತಿ ಆದ್ಮೇಲೆನೂ ಕೂಡ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಇದಕ್ಕಾಗಿ ಇಂಥ ಕೆಲಸ ಪುಣ್ಯದ ಕೆಲಸ, ಈ ಕೆಲಸ ಸಿಗೋದು ಕಷ್ಟ ಅಂತ ಹೇಳಿ ಹೇಳಿದ ಸಂದರ್ಭದಲ್ಲಿ ಇವತ್ತು NPS ಇದೆ, OPS ಇಲ್ಲ ಅಂತ ಹೇಳಿದಾಗ, ನಮ್ಗೆ ಪಿಂಚಣಿ ಇಲ್ಲ ಅಂತ ಹೇಳಿದಾಗ ಈ ಒಂದು ಭರವಸೆ ಇವತ್ತು ಎಲ್ಲರ ಹೋಗ್ತಾ ಇದೆ. ಅಂದ್ರೆ ಈಗೇನು ಸರ್ಕಾರಿ ನೌಕರಿ ಅಂದ್ರೂ ಕೂಡ ಅಷ್ಟೇ ಅಲ್ವಾ, ಪ್ರೈವೇಟ್ ನೌಕರಿ ಇದ್ದಂಗೆ ನಿಮ್ಗೇನ್ ಪಿಂಚಣಿ ಇದೆಯಾ? ಇವಾಗ ಪಿಂಚಣಿ ಇಲ್ಲ, ಏನಿಲ್ಲ, NPS ಅಂತೆ, ಅದು ಇದು ಅಂತ ಹೇಳಿ ಮಾತಾಡ್ತಾ ಇದಾರೆ. ಆದ್ರೆ ಸರ್ಕಾರ ನಮ್ಮನ್ನೆಲ್ಲರನ್ನೂ ಕೂಡ ಕೇಳಿ ಇನ್ನೂ ಬೇಗ NPS ನ OPS ಮಾಡಿಕೊಟ್ರೆ ಎಲ್ಲಾ ನೌಕರರು ಅದನ್ನು ಸಂಧ್ಯಾ ಕಾಲದ, ಯಾಕಂದ್ರೆ 1% ನಾವು ಸರ್ಕಾರಿ ನೌಕರರು ಇದ್ದೀವಿ. ನಮ್ಮನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಕಡಿಮೆನೆ. ಯಾಕಂದ್ರೆ ನಮ್ಮ ಇರ್ತಕ್ಕಂಥ ಎಲ್ಲಾ ಜೀವನದ ಪ್ರಮುಖ ಘಟ್ಟವನ್ನ ನಾವು ಸರ್ಕಾರಿ ಸೇವೆಯಲ್ಲಿ ಕೊಡ್ತೇವೆ. ಸರ್ಕಾರಿ ಸೇವೆಯಲ್ಲಿ ನಮ್ ಜೀವನನೇ ಕೊಡ್ತೀವಿ, ಸರ್ಕಾರಕ್ಕಾಗಿ ಕೊಡ್ತೀವಿ. ಸರ್ಕಾರಿ ಸೇವೆಯಲ್ಲಿ ನಮ್ ಜೀವನನ ನಾವು ಮುಡುಪಾಗಿಡ್ತೀವಿ. ಅಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮನ್ನ NPS ನ OPS ಬಹು ಬೇಗ ಜಾರಿಗೆ ತಗೊಂಡು ಬಂದು ಎಲ್ಲಾ ನೌಕರರಿಗೆ ಒಂದು ನೆಮ್ಮದಿಯ ಜೀವನ ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನೀವು ಸಂಘಟನೆ ಶುರು ಮಾಡ್ದಾಗಿಂದ ಇವತ್ತಿನವರೆಗೂ ಯಾವ ತರಹದ ರಿಸಲ್ಟ್ ನ ಪಡೆದಿದ್ದೀರಾ? ನಾವು ಸಂಘಟನೆ ಪ್ರಾರಂಭ ಮಾಡಿದ ಮೇಲೆ ನನ್ಗೆ ಸ್ವಂತ ಅನ್ಸಿದೆ, ಎಷ್ಟೋ ಕಡೆ ನಾವು ಮಾತಾಡ್ತಾ ಇದೀವಿ. ನಾವು ನಮ್ಮ ಪದಾಧಿಕಾರಿಗಳ ಜೊತೆಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶಶಿಕಲಾ ಮೇಡಮ್ ಆಗ್ಲಿ, ನಮ್ಮ ಖಜಾಂಚಿಗಳಾಗಿರ್ತಕ್ಕಂತ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ ಆಗ್ಲಿ, ಮತ್ತೆ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂತ ಗೀತಾಮಣಿ ಮೇಡಮ್ ಆಗ್ಲಿ, ಮತ್ತು ಛಾಯಾ ಮೇಡಮ್ ಆಗ್ಲಿ, ಭಾಗ್ಯಲಕ್ಷ್ಮಿ ಆಗ್ಲಿ, ಮತ್ತೆ ನಮ್ಮ ಇವರು ಎಲ್ಲಾ ಪದಾಧಿಕಾರಿಗಳು, ಮತ್ತು ಎಲ್ಲಾ ಜಿಲ್ಲಾಧ್ಯಕ್ಷರು, ಮತ್ತು ಎಲ್ಲಾ ತಾಲೂಕು ಅಧ್ಯಕ್ಷರು, ಮತ್ತು ಎಲ್ಲಾ ತಾಲೂಕು ಪದಾಧಿಕಾರಿಗಳು, ನಮ್ಮ ಸಂಘದ ಕೇಂದ್ರ ಪದಾಧಿಕಾರಿಗಳು, ಎಲ್ಲರನ್ನು ಕೂಡ ನಾನು ಯಾವಾಗ್ಲೂ ಕೂಡ ಒಂದೇ ಪ್ರಶ್ನೆ ಕೇಳೋದು, ಇವಾಗ ಹೇಗ್ ಅನ್ನಿಸ್ತಾ ಇದೆ?
ಅಂತ. ಈಗ ಹೇಗೆ ಅನಿಸ್ತಾ ಇದೆ? ಬೇಕಂತ ಅನಿಸ್ತಾ ಇದೆಯಾ ಅಂತ. ಅವಾಗ ಅವ್ರೆಲ್ಲರೂ ಹೇಳೋದು ಒಂದೇ ಮಾತು, ನಿಜವಾಗ್ಲೂ ಮೇಡಮ್, ಇವತ್ತು ಈ ಸಂಘಟನೆಯಿಂದಾನೇ ನಮ್ಮ ಸ್ವಾಭಿಮಾನ ಬಂದಂಗಾಯ್ತು. ನಮ್ಗೆ ನಮ್ಮ ಹಕ್ಕುಗಳು ನಮ್ಗೆ ಕಾಣಿಸ್ತಾ ಇದಾವೆ. ನಾವು ಧೈರ್ಯದಿಂದ ಮುಂದೆ ಬರ್ತಾ ಇದೀವಿ. ನಾವು ಸರ್ಕಾರದ ಮುಂದೆ ಹೋಗಿ ನಮ್ಮ ಸಮಸ್ಯೆಗಳನ್ನ ಇವತ್ತು ಹೇಳ್ಕೊಳ್ತಾ ಇದ್ದೀವಿ. ನಮಗಾಗಿ ಈ ತರದೊಂದು ಸಂಘಟನೆ ಬೇಕಿತ್ತು, ಈ ತರದ ವಾತಾವರಣ ಬೇಕಿತ್ತು ಅಂತ. ಎರಡನೇದು, ಬಹಳಷ್ಟು ಮಹಿಳೆಯರು ತಮ್ಮ ಸಮಸ್ಯೆಗಳನ್ನ ತಗೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವ್ರಿಗಾಗಿ ಆದ್ರೂ ನಾವ್ ಈ ಸಂಘಟನೆನ ಮಾಡ್ಬೇಕಲ್ಲ. ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ. ಅವರಿಗಾಗಿ ನಾವೆಲ್ಲರೂ ಸೇರಿ ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ, ಒಬ್ಬರಿಗೆ ಸಹಾಯ ಮಾಡಿದ್ರೆ, ಇದಕ್ಕಿಂತ ತೃಪ್ತಿ ನಾವು ಏನು ಕಂಡ್ಕೊಳಕ್ ಸಾಧ್ಯ ಇದೆ ಅಂತ ಹೇಳಿ ಅದು ಅನ್ಸುತ್ತೆ. ಮೂರನೇದು, ಇವತ್ತು ನಮ್ಮ ಸಂಘಟನೆಗೆ ರಾಜ್ಯದಾದ್ಯಂತ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲಾರು ಕೂಡ ತುಂಬಾ ಅತ್ಯಂತ ಪ್ರಶಂಸನೀಯವಾಗಿ ಇದನ್ನ ಹೊಗಳ್ತಾ ಇದ್ದಾರೆ. ಒಳ್ಳೆಯ ಸಂಘಟನೆ ಮಾಡಿದೀರಾ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ನೋಡಿರಬಹುದು. ಬ್ಯಾಂಕ್ವೆಟ್ ಹಾಲ್ ಅನ್ನು ನಾವು ತುಂಬಾ ಅದ್ದೂರಿಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ. ಋತುಚಕ್ರ ರಜೆಯನ್ನ ಸರ್ಕಾರ ನಮ್ಗೆ ಕೊಟ್ಟಿರೋದಕ್ಕಾಗಿ ಅಭಿನಂದನಾ ಕಾರ್ಯಕ್ರಮವನ್ನ ಸಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಇವ್ರಿಗೆ ಏನ್ ಕೇಳ್ತಾರೆ ಇದನ್ನ ಅವ್ರಿಗೆ ಕೊಡಿ, ಇಂಥ ಒಂದು ಸಂಘಟನೆ ಇರ್ಬೇಕು, ಮಹಿಳೆಯರು ಮುಂದೆ ಬರ್ಬೇಕು, ಮಹಿಳೆಯರಿಗೆ ನಾವು ನಮ್ಮ ಸರ್ಕಾರದಿಂದ ಅನೇಕ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದೇವೆ ಅಂತ. ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೂಡ ಹೇಳಿದ್ರು, ಇಂಥ ಸಂಘಟನೆಗೆ ಶಕ್ತಿಯನ್ನ ತುಂಬಬೇಕು, ಇದು ನಮ್ಮ ಸ್ವಾಭಿಮಾನ ಅಂತ ಹೇಳಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು, ಇದು ನಮ್ಮ ಹೆಣ್ಮಕ್ಳ ಸ್ವಾಭಿಮಾನ, ನಾನ್ ಯಾವತ್ತೂ ನಿಮ್ ಕೈ ಬಿಡೋದಿಲ್ಲ ಅಂತ ಹೇಳಿದ್ರು. ಆಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಮಾಡಿರ್ತಕ್ಕಂಥ ಸಂಘಟನೆ ನಮ್ಮ ಬೆಂಬಲ, ಎಲ್ಲರೂ ನಮ್ಗೆ ಕೊಡ್ತಕ್ಕಂಥ ಸಹಕಾರ, ಬೆಂಬಲ, ವಿಶ್ವಾಸ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಬಲ ತುಂಬಿದ ಹಾಗೆ ಆಗತ್ತೆ. ಆಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತೇಳಿ ನಮ್ಗೆ ಹುರಿದುಂಬಿಸಿದಂಗೆ ಆಗತ್ತೆ. ಇನ್ನೂ ಕೆಲಸಗಳನ್ನ ಮಾಡೋಣ ಅಂತೇಳಿ ನಾವು ಕೂಡ ತಯಾರಾಗಿದ್ದೇವೆ. ಅದೇ ಒಂದ್ ಹೆಣ್ಣು ಮಗುಳ್ ಕಷ್ಟ ಇನ್ನೊಂದ್ ಹೆಣ್ಣು ಮಗು ಗೊತ್ತಾಗತ್ತೆ, ಇನ್ನೊಂದು ಕೈ ಹಿಡ್ಕೊಂಡು ಹೋದ್ರೆ ಮುಂದಕ್ಕೆ ಹೋಗ್ಬೋದು. ನೆಕ್ಸ್ಟ್ ನಿಮ್ಮ ಗುರಿ ಏನು? ನಾವು ಇನ್ನೂ ಹೆಚ್ಚಿನ ಗುರಿ ಏನು ಅಂತ ಹೇಳಿದ್ರೆ, ನಮ್ಮ ಸಂಘಟನೆಯಿಂದ ನಾವು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆ ತಾಲೂಕಿನಲ್ಲಿನೂ ಕೂಡ ಈಗಾಗಲೇ ನಮ್ಮ ಸಂಘಟನೆ ಸ್ಥಾಪನೆ ಆಗಿದೆ. ಮುಂದೆ ಇನ್ನೂ ಅನೇಕ ಸವಾಲುಗಳು ಮತ್ತೆ ಮಹಿಳಾ ನೌಕರರಿಗೆ ಇನ್ನೂ ಅನುಕೂಲತೆಗಳನ್ನ ಅವ್ರಿಗೆ ಒದಗಿಸಿಕೊಡಿಸ್ಬೇಕು ಮತ್ತು ಇನ್ನೂ ಹೆಚ್ಚಿನ ಸ್ವಾಭಿಮಾನದಿಂದ ಮಹಿಳಾ ನೌಕರರು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು. ಹಾಗೆ NPS OPS ಆಗ್ಬೇಕು. ಮತ್ತೆ ಮಾತೃತ್ವ ರಜೆನ 1 ವರ್ಷದ ಕಾಲಕ್ಕೆ ವಿಸ್ತರಣೆ ಮಾಡ್ಬೇಕು. ಗರ್ಭಿಣಿ ಮಹಿಳೆಯರಿಗೂ ಕೂಡ ನಮ್ಮ 1 ದಿನದ ವೇತನ ರಜೆಯನ್ನು ಕೊಡ್ಬೇಕು. ಹಾಗೆ ಮಹಿಳಾ ನೌಕರರಿಗೆ ಮಹಿಳಾ ವಾಹನ ಚಾಲಕರಿಗೆ ಒದಗಿಸಿ ಕೊಡ್ಬೇಕು. ಹಾಗೆ ಕಾಲಕ್ಕೆ ಅವರಿಗೆ ತಪಾಸಣೆಗಳನ್ನ ಮಾಡಿಸಿ ಕೊಡ್ಬೇಕು. ಹಾಗೆ ಮಹಿಳೆಯರಿಗೆ ಏನು ಇವತ್ತು ನಾವು ಹೇಳ್ತಾ ಇದೀವಿ, ದೌರ್ಜನ್ಯ, ಕಿರುಕುಳ, ನಿಂದನೆ ಮಾಡ್ತಾ ಇದ್ದಾರೆ, ಅವರಿಗೆ ಕಠಿಣವಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ಬೇಕು ಸರ್ಕಾರ. ಯಾವುದೇ ಮಹಿಳೆಯರ ಮೇಲೆ ದೌರ್ಜನ್ಯ ಆದಲ್ಲಿ, ಕಿರುಕುಳ ಆದಲ್ಲಿ ಕಠಿಣವಾಗಿರ್ತಕ್ಕಂಥ ಒಂದು, ಈಗಾಗಲೇ ಅನೇಕ ಕಾಯ್ದೆಗಳು ಇದಾವೆ, ಆದ್ರೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಒಂದು ಕಾಯ್ದೆ. ಯಾಕೆಂದ್ರೆ ಸಾರ್ವಜನಿಕರಿಗಾಗಿ ನಾವಿದೀವಿ, ಸಾರ್ವಜನಿಕರ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ನಾವಿದೀವಿ. ಸಾರ್ವಜನಿಕರಿಂದಾನೇ ನಮ್ಮ ಮೇಲೆ ದಬ್ಬಾಳಿಕೆ ಆದ್ರೆ, ಸಾರ್ವಜನಿಕರ ಇಂದಾನೇ ನಮ್ಗೆ ಕಿರುಕುಳಗಳಾದ್ರೆ ಯಾವ ರೀತಿಯಲ್ಲಿ ನಾವು ರಕ್ಷಣೆ ಮಾಡೋದಕ್ಕೆ ಸಾಧ್ಯ? ಆಮೇಲೆ ಎರಡನೇದು, ಅಧಿಕಾರಿಗಳಿಂದ ನಮ್ಮ ಮೇಲೆ ದೌರ್ಜನ್ಯಗಳಾದ್ರೆ, ಬೇರೆ ಬೇರೆ ರೀತಿಯಲ್ಲಿ ಆದ್ರೆ, ಇದಕ್ಕೆ ಯಾರೇ ಒಂದು ಇಂತಹ ಕೃತ್ಯಗಳನ್ನು ಮಾಡಿದಾಗ ಅವರ ವಿರುದ್ಧ ಒಂದು ಕಠಿಣವಾಗಿರ್ತಕ್ಕಂಥ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ದೀವಿ. ಸರ್ಕಾರ ಅದಕ್ಕೂ ಕೂಡ ಸ್ಪಂದನೆ ಮಾಡಿದೆ. ಆದಷ್ಟು ಬೇಗ ಕಾಯ್ದೆನ ಜಾರಿಗೆ ತಗೊಂಡ್ ಬರ್ತೀವಿ ಅಂತ ಹೇಳಿ ಡಾಕ್ಟರ್ ಶಾಲಿನಿ ಮೇಡಮ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಮೇಡಮ್ ಹೇಳಿದ್ದಾರೆ. ಅವರು ಕೂಡ ಮಹಿಳೆ ಆಗಿರೋದ್ರಿಂದ ನಮ್ಗೆ ಒಂದು ಹೆಮ್ಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ಕೂಡ ನಮ್ಮ ಸಂಘಟನೆಗೆ ತುಂಬಾ ಶಕ್ತಿಯನ್ನು ಕೂಡ ತುಂಬಿದ್ದಾರೆ. ಅವರು ನಮ್ಮೊಂದಿಗೆ ತುಂಬಾ ಬೆಂಬಲನೂ ಕೂಡ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಸೂಪರ್. ಇಷ್ಟು ಜನ ಹೆಣ್ಮಕ್ಳಿಗೆ ಧೈರ್ಯ ತುಂಬಿಸ್ತೀರಾ, ಇಷ್ಟೊಂದೆಲ್ಲ ನಿಭಾಯಿಸ್ಕೊಂಡ್ ಬರ್ತೀರಾ. ಆದ್ರೆ ಯಾವ್ದೋ ಒಂದು ಅಧಿಕಾರಿನೋ ಯಾವ್ದೋ ಒಂದು ಚಾಲೆಂಜ್ ನಿಮಗ್ ಥ್ರೆಟ್ ಕೊಡೋದು, ಇಲ್ಲ ನಿಮ್ಮನ್ ಎದುರಿಸೋದು, ಏನಾದ್ರೂ ಒಂದು ಈ ತರ ಕಾಲ್ಸ್ ಬರ್ತಾ ಇರುತ್ತಾ? ಬರುತ್ತೆ, ಬಂದಿದೆ.
ಮುಖ್ಯವಾಗಿ ಆಕ್ಚುಲಿ ನಾವು ಸಂಘಟನೆ ಸ್ಥಾಪನೆ ಮಾಡ್ಬೇಕಾದ್ರೇನೆ ನಮ್ಗೆ ಈ ತರದ್ದು ಥ್ರೆಡ್ಸ್ ಕಾಲ್ ಬಂದಿತ್ತು. ನೀವು ಈ ತರ ಸಂಘಟನೆ ಮಾಡಬಾರ್ದು, ಮಾಡಿದ್ರೆ ಮುಂದೆ ನಿಮಗೆ ಬಹಳ ಕೆಟ್ಟ ಪರಿಣಾಮನ ನೀವು ಅನುಭವಿಸ್ಬೇಕಾಗತ್ತೆ, ನೀವು ನಿಮ್ ಮನೆಯಿಂದ ನಿಮ್ ಕುಟುಂಬದಿಂದ ದೂರ ಆಗ್ಬೇಕಾಗತ್ತೆ, ಆಮೇಲೆ ನಿಮ್ಗೆಲ್ಲ ಹೊರಗಡೆ ನಿಮ್ಮನ್ನ ಉಳಿಯೋಕ್ ಬಿಡಲ್ಲ, ನಿಮ್ಮನ್ನ ಆ ತರ ಮಾಡ್ತೀವಿ ಈ ತರ ಮಾಡ್ತೀವಿ ಅಂತ ಏನ್ ನೀವು ಸಂಘಟನೆ ಮಾಡೋದು, ಅದು ಆ ತರ ಅವಾಚ್ಯ ಶಬ್ದಗಳು ಕೂಡ ಹೇಳಿ ಭಯನೂ ಆಗಿತ್ತು. ಮತ್ತೆ ಒಂದ್ ಕ್ಷಣ ಅನಿಸ್ತಿತ್ತು, ಭಯ ಅಂತ ಹೇಳಿ ನಾನ್ ಕುತ್ಕೊಂಡ್ರೆ ಸಾಧ್ಯ ಇಲ್ಲ. ಬೇಸಿಕಲಿ ನನ್ ಸ್ವಲ್ಪ ಧೈರ್ಯ ಜಾಸ್ತಿ ನನಗೆ, ನಾನು ಇದಕ್ಕೆಲ್ಲ ಜಾಸ್ತಿ ಇದ್ ಮಾಡಲ್ಲ. ಮತ್ತೆ ಕೆಲವೊಂದ್ಸಲ ನಾನ್ ಕೇಳಿಲ್ಲ ಅಂದ್ರೆ ನಮ್ಮ ಮನೆಯವರಿಗೆ ಫೋನ್ ಮಾಡಿ ಹೇಳಿದ್ದು ಕೂಡ ಇದೆ. ನಿಮ್ ಮನೆಯವ್ರಿಗೆ ಬಿಡ್ಬೇಡಿ, ಈ ತರ ಮಾಡೋದಕ್ ಬಿಡ್ಬೇಡಿ, ಆ ತರ ಮಾಡೋದಕ್ ಬಿಡ್ಬೇಡಿ, ಆ ಕೇಸಲ್ಲಿ ಹೋಗಕ್ ಬಿಡ್ಬೇಡಿ, ಈ ಕೇಸಲ್ಲಿ ಹೋಗಕ್ ಬಿಡ್ಬೇಡಿ. ನನ್ಗೆ ಅವ್ರು ಹೇಳಿದಾಗ ನಾನ್ ಹೇಳಿದೆ, ಈ ತರ ಮಾಡಕ್ ಸಾಧ್ಯನಾ? ಈ ಕೇಸಲ್ಲಿ ಹೋಗಕ್ಕಾಗಲ್ಲ, ಆ ಕೇಸಲ್ಲಿ ಹೋಗಕ್ಕಾಗಲ್ಲ, ಅಥವಾ ಅವ್ರ ಜೊತೆ ಹೋಗಕ್ಕಾಗಲ್ಲ, ಅವ್ರ ಧೈರ್ಯ ಕೊಡಕ್ಕಾಗಲ್ಲ ಅಂತಂದ್ರೆ ಮತ್ತೆ ನಾನ್ ಯಾಕೆ ಮಾಡ್ಬೇಕು? ನಾನ್ ಯಾಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ಬೇಕು? ನನ್ ಬೇಡ ಇದು. ಮತ್ ನಾನ್ ಯಾಕೆ ಮಾಡ್ಬೇಕು? ನನ್ಗೆ ಈ ತರ ಮಾಡಕ್ ಆಗಲ್ಲ. ನಾನ್ ಮಾಡ್ಬೇಕು ಅಂತಂದ್ರೆ ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ನಾನು ಇರ್ತೇನೆ. ತಾರತಮ್ಯ ಆಗ್ಲಿ, ನನ್ ಎಲ್ಲಿ ಜಾಗ ಸರಿ ಇದೆ, ಸೇಫ್ ಆಗಿದೆ ಅಂತ ಹೇಳಿ ಕಾಲಿಡೋದಕ್ ನನ್ಗೆ ಗೊತ್ತಾಗಲ್ಲ. ನಾನ್ ಕಾಲಿಟ್ಟ ಮೇಲೆ ಅದೇನಾಗುತ್ತೆ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ನಾನ್ ಕಾಲಿಡೋದಕ್ಕಿಂತ ಮುಂಚೆ ಇದು ಸುರಕ್ಷಿತನಾ, ಇದು ಹಿಂಗ ಅಂತ ನೋಡಕ್ ಆಗಲ್ಲ, ಅಥವಾ ಇವ್ರ ಜೊತೆ ನಾನು ಹೋಗಕ್ಕಾಗಲ್ಲ, ಇವ್ರ ಜೊತೆ ಹೋಗ್ತೀನಿ, ಇವ್ರಿಗೆ ನಾನು ಸಹಾಯ ಮಾಡಕ್ಕಾಗಲ್ಲ, ಇವ್ರಿಗೆ ಅಷ್ಟೇ ಸಹಾಯ ಮಾಡ್ತೀನಿ ಅಂತ ಹೇಳಿ ನಾನು ನೋಡಕ್ ಆಗಲ್ಲ, ಅಥವಾ ಯಾವ್ದೇ ಜಾತಿ ಧರ್ಮ, ಇವ್ರು ನನ್ನವರು ಇವ್ರು ನಿನ್ನವರು ಅನ್ನೋದನ್ನ ನನ್ ಮಾಡೋದಕ್ಕೆ ಬರೋದಿಲ್ಲ. ಇದು ನನ್ ಕೆಲ್ಸ ಅಲ್ಲ ಅಂತ ಹೇಳಿ, ನನ್ಗೆ ಇಲ್ಲ ಅಂದ್ರೆ ನನ್ ಮನೆಯವ್ರಿಗೂ ಕೂಡ ಇದು ಏನೋ ಕಾಲ್ಗಳು ಮಾಡಿ, ಮತ್ತೆ ಕಾಲ್ ಅಷ್ಟೇ ಅಲ್ಲ ಕರ್ದು ಹೇಳಿದ್ದಾರೆ, ನಿಮ್ ಮನೆಯವ್ರಿಗೆ ದಯವಿಟ್ಟು ನೀವು ಇದನ್ನೆಲ್ಲ ಮಾಡಕ್ ಬಿಡ್ಬೇಡಿ. ಅದು ಅಷ್ಟೇ ಅಲ್ಲ, ನೀವು ನಿಮ್ ಮನೆಯವರಿಗೆ ಕಂಟ್ರೋಲ್ ಮಾಡಕ್ ಆಗಲ್ವಾ ಅಂತಾನು ಹೇಳಿದ್ದಾರೆ. ಈ ತರದ ಮಾತನ್ನು ಕೂಡ ಹೇಳಿದ್ದಾರೆ. ಅವಾಗ ಯಾವ ತರ ಆಗತ್ತೆ ಅಂತಂದ್ರೆ, ಗಂಡ್ಮಕ್ಳಿಗೆ ಈ ತರ ಹೇಳಿದಾಗ ಅವ್ರು ಅದನ್ನ ಯಾವ ರೀತಿ, ನನ್ನ ಹಸ್ಬೆಂಡ್ ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದ್ರೆ, ಒಂದ್ ಫ್ರೆಂಡ್, ಒಬ್ಬರು ಸ್ನೇಹಿತರು, ಒಬ್ರು ಗೈಡ್, ಮಾರ್ಗದರ್ಶಕರು, ಮತ್ತೆ ಧೈರ್ಯ ಕೂಡ ಅವ್ರು ನನಗೆ ಕೊಡ್ತಾರೆ. ಇಲ್ಲ ಈ ತರ ಇಲ್ಲಿ ಮಾಡಂಗಿಲ್ಲ, ನೀವು ಮಾಡಿ ಈ ಕೆಲ್ಸನ, ನಿಮ್ಗೆ ಆಗತ್ತೆ ಈ ಕೆಲ್ಸ, ನೀವು ಮಾಡಬಹುದು ಈ ಕೆಲ್ಸ, ನೀವು ತಗೊಳ್ಳಿ, ನೀವು ಮಾಡಿ, ನೀವು ಹೋಗಿ ಅಂತ ನನ್ಗೆ ನನ್ ಕುಟುಂಬದಿಂದ ಅಷ್ಟು ಸಹಾಯ ಇದೆ, ಅಷ್ಟು ಸಹಕಾರ ಇದೆ, ಅಷ್ಟು ಬೆಂತಡ್ತಾರೆ. ಅಂತವ್ರಿಗೆ ಅವರು ಕರೆದು ಹೇಳಿದಾಗ, ನಿಮಗೆ ಕಂಟ್ರೋಲ್ ಮಾಡಕ್ ಆಗಲ್ವಾ, ನೀವು ಕಂಟ್ರೋಲ್ ಮಾಡಿ ನಿಮ್ ಮನೆಯವ್ರಿಗೆ ಅಂತ ಹೇಳಿದ್ದು ಕೂಡ ಉಂಟು. ಇದು ಸಂಘಟನೆ ಶುರು ಮಾಡಿದಾಗ ಮಾತ್ರ ಅಲ್ಲ, ಇವಾಗಲೂ ಬರ್ತಾ ಇರ್ಬೋದಲ್ಲ, ಅದನ್ನ ಹೇಗೆ ನಿಭಾಯಿಸ್ತೀರಾ? ಹೇಗೆ ಅದನ್ನ ಭಯನೂ ಆಗತ್ತೆ? ಹೌದು, ಬಹಳಷ್ಟು ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಹೆಣ್ಮಕ್ಳಿಗೆ ಸ್ವಲ್ಪ ಭಯ ಪಡಿಸ್ಬೇಕು ಅಂತ ನೋಡ್ತಾರೆ. ಭಯ ಪಡ್ಲಿಲ್ಲ ಅಂತಂದ್ರೆ ಅವ್ರ ಮನೆಯವ್ರಿಗೆ ಹೇಳೋದು, ಈ ತರದೆಲ್ಲ ಮಾಡಿದ್ದಾರೆ. ಕೆಲವೊಂದ್ಸಲ ನನ್ಗೆ ನಗು ಕೂಡ ಬರುತ್ತೆ, ಇವ್ರು ಹಿಂಗೆಲ್ಲ ಹೇಳಿದಾರಲ್ಲ ಅಂತ ಹೇಳಿ. ಈ ಟೈಮ್ ಅಲ್ಲಿ, ಈ ತರದ ಸಂದರ್ಭದಲ್ಲಿ ನಾವೇನಾದ್ರೂ ಯುದ್ಧ ಮಾಡೋದಕ್ಕ ಹೋಗ್ತಾ ಇದೀವಿ. ಯುದ್ಧ ಮಾಡೋ ಸಂದರ್ಭ ಬಂದ್ರು ಯುದ್ಧನೂ ಮಾಡೋಣ, ಆದ್ರೆ ಇದು ಯುದ್ಧಗಿಂತ ಕಡಿಮೆನೂ ಅಲ್ಲ. ನಾವು ಇವತ್ತು ಏನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದೀವಿ, ನಿಜವಾಗ್ಲೂ ಬಹಳಷ್ಟು ಕಡೆ ನಾವು ಪ್ರವಾಸ ಮಾಡಿದಾಗ ನಾವು ನೋಡಿದೀವಲ್ಲ, ಹೆಣ್ಮಕ್ಳಿಗೆ, ಮಹಿಳಾ ನೌಕರರಿಗೆ ಯಾವ ರೀತಿಯ ಒಂದು ಸಮಸ್ಯೆಗಳು, ಕಷ್ಟಗಳು ಎಲ್ಲ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ, ಅವರೆಲ್ಲರೂ ಹೇಳಿದ್ರು, ಪತ್ರಕರ್ತರೆಲ್ಲರೂ ಹೇಳಿದ್ರು, ನಾವು ಎಲ್ಲಾ ಕಡೆನೂ ಪ್ರೆಸ್ ಮೀಟ್ ಮಾಡಿದೀವಿ, ಅಲ್ಲಿ ಹೇಳಿದ್ರು, ಈ ಸಂಘಟನೆ ಬಹಳ ಹಿಂದೆನೆ ಹುಟ್ಕೋಬೇಕಾಗಿತ್ತು ಮೇಡಮ್, ಎಷ್ಟೋ ಹಿಂದೆನೆ ಈ ಸಂಘಟನೆ ಬರ್ಬೇಕಾಗಿತ್ತು, ಇನ್ನು ಬಹಳ ತಡ ಆಗಿದೆ ಅಂತ ನಮ್ಗೆ ಅನ್ಸುತ್ತೆ, ಇನ್ನು ಚೆನ್ನಾಗ್ ಮಾಡಿ ಮೇಡಮ್, ನಾವೆಲ್ಲ ನಿಮ್ ಜೊತೆ ಇದೀವಿ ಅಂತ ಹೇಳಿದಾಗ ನನಗ್ ಅದೇ ಧೈರ್ಯ ಸಾಕು. ಸುಮಾರು 100 ವರ್ಷದಕ್ಕಿಂತ ಜಾಸ್ತಿ ಸರ್ಕಾರದ ನೌಕರರ ಸಂಘ ಇದೆ ಅಂತ ತಾವು ಹೇಳಿದ್ರಿ. ಅದಿದ್ರೂನು ಮತ್ತೆ ಮಹಿಳಾ ಸರ್ಕಾರಿ ನೌಕರರ ಸಂಘ ಮಾಡ್ಬೇಕು ಅಂತ ತಮಗೆ ಏನಕ್ಕೆ ಅನಿಸ್ತು? ಒಳ್ಳೆಯ ಪ್ರಶ್ನೆಯನ್ನ ಕೇಳಿದಿರಿ. 100 ವರ್ಷದ ಸಂಘದ ಇತಿಹಾಸ ಇದೆ ನಮ್ಗೆ ಇವಾಗಲೇ. ಆದ್ರೂ ಕೂಡ ಮಹಿಳಾ ನೌಕರರ ಒಂದು ಸಂಘಟನೆ ಅನಿವಾರ್ಯ ಮತ್ತು ಅವಶ್ಯಕತೆ ಇತ್ತು. ಯಾಕೆ ಅಂತ ಹೇಳಿದಾಗ, 52% ಮಹಿಳಾ ನೌಕರರು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಈಗಾಗ್ಲೇ ಇರ್ತಕ್ಕಂತ ಸರ್ಕಾರಿ ನೌಕರರ ಸಂಘದಲ್ಲಿ
ಮಹಿಳೆಯರಿಗೆ 1% ಕೂಡ ಸಮಾನ ಅವಕಾಶಗಳಿಲ್ಲ. ಆ ಒಂದೇ ಒಂದು ಕಾರಣಕ್ಕಾಗಿ ಮಹಿಳೆಯರಿಗೆ ಮಹಿಳಾ ನಾಯಕತ್ವವನ್ನು ಕೂಡ ಮುಂದೆ ಬರಬೇಕು. ಮಹಿಳೆಯರ ಸಮಸ್ಯೆಗಳಿಗಾಗಿ, ಮಹಿಳೆಯರ ಒಂದು ಸ್ವಾಭಿಮಾನಕ್ಕಾಗಿ ಅವರದೇ ಧ್ವನಿ ಆಗಿರ್ತಕ್ಕಂಥ ಒಂದು ಸಂಘಟನೆ, ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಂಘಟನೆ ರಾಜ್ಯದಲ್ಲಿ ಸ್ಥಾಪನೆ ಆಗ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಮಹಿಳಾ ನೌಕರರ ಕೂಗಾಗಿತ್ತು. ಅದು ಎಷ್ಟೋ ಜನರ ಕೂಗಾಗಿದ್ರು ನೀವ್ ಅದನ್ನ ಶುರು ಮಾಡಿದಿರಾ. ಅದು ಹಾಗೆ ನೀವು ಅದು ಶುರು ಮಾಡಿದಾಗ ನೀವು ಪ್ರೆಗ್ನೆಂಟ್ ಅಂತಾನು ಕೇಳ್ಪಟ್ಟಿದೀವಿ. ಸೊ ಹೌದು, ಆ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಸಂಘಟನೆ ಇರ್ತಕ್ಕಂಥ ಸಂಘಟನೆಯಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಸ್ವಲ್ಪ ಕಷ್ಟ ಕಡಿಮೆ ಇರುತ್ತೆ. ಆದ್ರೆ ಒಂದು ಸಂಘಟನೆನೇ ಹುಟ್ಟಾಕ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅದು ಇಂತಹ ವಾತಾವರಣದಲ್ಲಿ ಮಹಿಳೆಯರ ಒಗ್ಗೂಡಿಸ್ಬೇಕಾಗಿರ್ತಕ್ಕಂಥ ಒಂದು ಸವಾಲು ನನ್ನ ಎದುರುಗಡೆ ಇತ್ತು. ಎಲ್ಲಾ ಇಲಾಖೆಗಳಿಗೆ ನಾನು ಹೋಗಿ ಮಹಿಳೆಯರಿಗೆ ಈ ತರದೊಂದು ಸಂಘಟನೆ ನಾವು ಮಾಡ್ತಾ ಇದ್ವಿ, ನಮ್ ಜೊತೆಗ್ ಬನ್ನಿ ಅಂತಂದ್ರೆ ತಮ್ಗೆ ಗೊತ್ತಿದೆ. ಇವತ್ತು ಹೌದು ಓಕೆ ಬರ್ತೀವಿ ಅಂತ ಹೇಳಿ ನಾಳೆ ಬೆಳಿಗ್ಗೆ ಎದ್ದು ಫೋನ್ ಮಾಡೋದು, ಮೇಡಮ್ ನಮ್ಗೆ ಸ್ವಲ್ಪ ಕಷ್ಟ ಇದೆ, ಮನೆಯಲ್ಲಿ ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದಾರೆ. ಆ ತರ ಬೇರೆ ಬೇರೆ ರೀತಿಯ ಒಂದು ನೆಪಗಳನ್ನ ಹೇಳ್ತಾ ಇದ್ರು. ಅಷ್ಟೆಲ್ಲ ಸವಾಲುಗಳ ಮಧ್ಯದಲ್ಲಿ ನಾನು 30 ಜನರಿಗೆ ಮಹಿಳೆಯರಿಗೆ ಒಂದ್ಗೂಡಿಸಿದ್ದೆ. ಆ ಸಂದರ್ಭದಲ್ಲಿ ನನ್ಗೆ ಏನಾಯ್ತು, ನನ್ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಒಂದು ಸಂದರ್ಭ. ಅವತ್ತು ನನ್ಗೆ ಹೇಗಾಗಿತ್ತು ಅಂತಂದ್ರೆ, ಈ ಕಡೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ ವಿಷಯ ನನ್ಗೆ ತಿಳಿತು. ಈ ಕಡೆ ನಾವು 30 ಜನರಿಗೂ ಕೂಡ ನಾವು ಮಹಿಳೆಯರಿಗೆ ಇವತ್ತು ನಾವು ಧೈರ್ಯ ತುಂಬಿ ಮುಂದೆ ಕರ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಏನಾದ್ರೂ ನಾನು ಈ ವಿಷಯ ಹೇಳಿದ್ರೆ ಅವರು ಮಾನಸಿಕವಾಗಿ ಕುಗ್ತಾರೆ, ಮತ್ತೆ ಡಿಮೋಟಿವೇಟ್ ಆಗ್ತಾರೆ, ಮತ್ತೆ ನನ್ ಮೇಲೆ ಅವ್ರಿಗೆ ನಂಬಿಕೆ ಇರೋದಿಲ್ಲ. ಇದು 1 ವರ್ಷ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ತರ ಆಗುತ್ತೆ ಅಂತ ಹೇಳಿ ನಾನು 7 ತಿಂಗಳ ಕಾಲ ನಾನು ಗರ್ಭಿಣಿ ಆಗಿರ್ತಕ್ಕಂಥ ವಿಚಾರನ ನಮ್ ಜೊತೆಗಿದ್ದವ್ರಿಗೆ ನಾನು ಹೇಳಿಲ್ಲ. ಲಕ್ಕಿಲಿ ನನ್ಗೆ ಆ ತರದ್ ಯಾವ್ದೇ ಸಿಂಪ್ಟಮ್ಸ್ ಇರ್ಲಿಲ್ಲ. ಮತ್ತೆ ನಾನು ನನ್ನ ಡೆಲಿವರಿ ಆದ್ಮೇಲೆನೆ ನಾನು ಬಹಳಷ್ಟು ಜನರಿಗೂ ಕೂಡ ನಾನು ಹೇಳಿಲ್ಲ. ಡೆಲಿವರಿ ಆಗಿರ್ತಕ್ಕಂಥ 11 ದಿನಕ್ಕೇನೆ ನಾನು ಹೊರಗಡೆ ಕೆಲ್ಸಕ್ಕೆ ಬಂದಿದ್ದೇನೆ. 11 ಡೇಸ್ಗೆನೆ ಹೊರಗಡೆ ಕೆಲ್ಸಕ್ಕೆ ಬಂದಿದ್ದೆ. ಬರೀ 11 ಡೇಸ್ ಮಾತ್ರ ನಾನು ಮನೆಯಲ್ಲಿದ್ದೆ. 14th ಡೇಗೆ ನಾನು NPS ಹೋರಾಟಕ್ಕೆ ಹೋಗಿದ್ದೇನೆ. 17th ಡೇಗೆ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳ ಸಭೆಗಳನ್ನ ಮಾಡಿದ್ದೇವೆ. ಯಾಕೆಂದ್ರೆ NPS ನಾವು OPS ಆಗಿ ಜಾರಿ ಮಾಡ್ಬೇಕು ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಹಾಕ್ಬೇಕು ಅಂತೇಳಿ ಸತತವಾಗಿ ನಾನು ನನ್ನ ಇದು ಡೆಲಿವರಿ ಆಗಿದ್ಮೇಲೆ 11 ದಿವಸ ಮಾತ್ರ ನಾನು ಮನೇಲಿದ್ದೆ. ಇನ್ನು ಉಳಿದಿದ್ದೆಲ್ಲ ದಿನನೂ ನನ್ನ ಕೆಲಸದಲ್ಲಿ. ಅವತ್ತಿನ ತುಂಬಾ ಅಡೆತಡೆಗಳು ಹೇಳಿದ್ರು, ಈ ತರ ಎಲ್ಲ ಹೋಗ್ಬಾರ್ದು, ಅಟ್ಲೀಸ್ಟ್ 3 ತಿಂಗಳಾದ್ರೂ ಮನೇಲಿ ಇರ್ಬೇಕು ಅಂತ ಹೇಳಿದ್ರು, ಬಾಣತನ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ನಾನು ಜವಾಬ್ದಾರಿನ ನನ್ನ ಕೈಯಲ್ಲಿ ತಗೊಂಡಿದ್ದೆ. ಇದೇ ನಾನು ಹೇಳಿರೋದು. ನಾನ್ ಯಾಕೆ ನಾನು ಇಷ್ಟು ಡಿಸರ್ವ್ ಆಗಿದ್ದೆ ಅಂತಂದ್ರೆ, ಯಾಕೆ ಇದಕ್ಕೆ ನಾನು ಇಷ್ಟು ಬೇರೆಯವ್ರಿಗೆ ನಾನು ಹೇಳ್ಬಿಟ್ಟಿದೀನಿ, ನಾವು ಇದನ್ನ ಸ್ಟೆಪ್ ತಗೊಳ್ತಾ ಇದೀವಿ, ಇದನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ನಾನ್ ಹಿಂದೆ ಮನೇಲಿದ್ರೆ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಬದ್ಧತೆ ನನ್ನಲ್ಲಿ ಇರ್ಬೇಕು ಅಂತ ಹೇಳಿ ನಾನು ಬರೀ 11 ದಿವಸ ಮಾತ್ರ ನಾನು ಮನೇಲಿದ್ದು. ಇವತ್ತಿನ ತನಕನೂ ಕೂಡ ನಾನು ಮನೆ ಹೊರಗಡೆನೆ ಕೆಲಸ ಮಾಡ್ತಾ ಇದ್ದೀನಿ. ನನ್ ಮಗುಗೂ ಕೂಡ ಇವತ್ತು 3 ವರ್ಷ, ನನ್ನ ಸಂಘಟನೆಗೂ ಕೂಡ 3 ವರ್ಷ. ಸೊ ಇದು ಅವಾಗಿನ ಒಂದು ಸವಾಲಿತ್ತು. ಇದನ್ನ ನಾನು ಎದುರಿಸಿದ್ದೇನೆ. ಇವತ್ತು ನನ್ಗೆ ಖುಷಿ ಆಗತ್ತೆ, ನನ್ನಷ್ಟಕ್ಕೆ ನನ್ಗೆ ಅನ್ಸುತ್ತೆ ನಾನು ಕೂಡ ಎಷ್ಟು ಧೈರ್ಯವಂತೆ ಅಂತ ಹೇಳಿ ನನ್ಗೆ ಫೀಲ್ ಆಗತ್ತೆ. ಇಲ್ಲ, ತುಂಬಾ ಮಹತ್ವಪೂರ್ಣ ಕೆಲಸ ಮಾಡ್ತಿದ್ದೀರಾ. ಇದು ಅಷ್ಟು ಸುಲಭ ಅಲ್ಲ, ಹೇಳದಷ್ಟು ಸುಲಭ ಅಲ್ಲ. 11 ದಿವಸಕ್ಕೆ ಮಗುನ ಬಿಟ್ಟು ಆಚೆ ಹೋಗೋದು, ನಮ್ಮ ಮೈ ಅಷ್ಟು ಸಪೋರ್ಟ್ ಮಾಡಲ್ಲ, ಮನೇಲೇನೂ ಅಡೆತಡೆಗಳು ಇರುತ್ತೆ. ಅಮ್ಮ ಅಪ್ಪ ಇಲ್ಲ ಗಂಡ ಪ್ರತಿಯೊಬ್ಬರು ಏನೋ ಒಂದು ಹೇಳ್ತಿರ್ತಾರೆ. ಅದನ್ನ ಎಲ್ಲ ಮೀರಿ ನೀವು ಜನಗಳಿಗೋಸ್ಕರ, ಮಹಿಳೆಯ ನೌಕರರಿಗೋಸ್ಕರ ಇಷ್ಟೊಂದು ಕೆಲಸ ಮಾಡೋದಕ್ಕೆ ಇದು ಎಷ್ಟೊಂದು ಹೆಣ್ಮಕ್ಳಿಗೆ ಇನ್ನೂ ಆ ಪುಣ್ಯ ನಿಮಗ್ ಬರ್ಲಿ, ಈ ಕೆಲಸ ಹೀಗೆ ಮುಂದೆ ಹೋಗ್ತಾ ಇರ್ಲಿ, ನಿಮ್ಮ ಸಂಘಟನೆ ಇನ್ನೂ ದೊಡ್ಡದಾಗಿ. ಇವಾಗ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಬೋದಾ ನಿಮ್ಮ ಸಂಘದಲ್ಲಿ? ನಮ್ಮ ಸಂಘದಲ್ಲಿ 70,000 ಮಹಿಳಾ ನೌಕರರು ಇವತ್ತು ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ನಮ್ಮ ಸಂಘಟನೆಯಲ್ಲಿ. ಮತ್ತೆ ಇನ್ನೂ ಹೆಚ್ಚಿನ ಒಂದು ಸದಸ್ಯತ್ವ ಅಭಿಯಾನ ಕೂಡ ನಾವು ಪ್ರಾರಂಭ ಮಾಡಿದೀವಿ ಇವಾಗ. ಎಲ್ಲಾ ಮಹಿಳೆಯರು ಕೂಡ ನಮ್ಮ ಸಂಘಟನೆಗೆ ಬರ್ಬೇಕು ಮತ್ತು
ಪ್ರತಿಯೊಬ್ರು ಕೂಡ ನಮ್ಮ ಸಂಘಟನೆಯ ಸದಸ್ಯರಾಗ್ಬೇಕು. ಮತ್ತೆ ಎಲ್ಲರಿಗೂ ಕೂಡ ಈ ಸಂಘಟನೆ ನಿಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಂಘದಲ್ಲಿ ಸಭ್ಯತ್ವ ತಗೊಳ್ಳೋದಕ್ಕೆ ಏನಾದ್ರೂ ಒಂದು ಪ್ರಾಸೆಸ್ ಇದೆಯಾ? ನಿಮ್ಮ ನಮ್ಮ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಳೋದಕ್ಕೆ 100 ರೂಪಾಯಿಯ ಒಂದು ಸದಸ್ಯತ್ವ ಶುಲ್ಕ ಇದೆ. ಆ ಸದಸ್ಯತ್ವ ಶುಲ್ಕವನ್ನ ನೀವು ಸಂದಾಯ ಮಾಡಿ ಮತ್ತೆ ನಮ್ಮ ಸದಸ್ಯತ್ವವನ್ನು ಪಡೆದುಕೊಳ್ಳಿ. ಪ್ರತಿಯೊಂದು ವರ್ಷನ ಪ್ರತಿ ವರ್ಷ ಎಲ್ಲರೂ ಸದಸ್ಯರನ್ನ, ಯಾಕೆಂದ್ರೆ ಸಂಘದ ಮೂಲ ಒಂದು ಜೀವ ಅಂತಂದ್ರೆ ಅದು ಸದಸ್ಯರು, ಮೂಲ ಶಕ್ತಿ ಅಂತಂದ್ರೆ ಅದು ಸದಸ್ಯರು. ಆ ಸಂಘಟನೆ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳೋದಕ್ಕೆ ಅಲ್ಲಿರ್ತಕ್ಕಂಥ ಸದಸ್ಯರು ತುಂಬಾ ಮುಖ್ಯವಾಗಿರ್ತಾರೆ. ಹಾಗಾಗಿ ತಮ್ಗೆಲ್ಲರಿಗೂ ಈ ಮೂಲಕ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನಮ್ಮ ಸಂಘಟನೆಗೆ ಸದಸ್ಯರಾಗ್ಬೇಕು ಅಂತ ಕೇಳ್ಕೊಳ್ತೀವಿ. ತುಂಬಾ 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 ಅದ್ಭುತವಾದ ವಿಷಯಗಳನ್ನ ಹೇಳಿದ್ರೆ ರೋಶ್ನಿ ಗೌಡ ಅವರೇ. ಈ ಮಹಿಳಾ ನೌಕರರ ಸಂಘ ಏನಿದೆಯೋ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಮಹತ್ವಪೂರ್ಣ ಕೆಲಸ ಮಾಡ್ತಿದೆ ಅನ್ನೋದು ಇನ್ನು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ಇಂಟರ್ವ್ಯೂ ನೋಡ್ಬಿಟ್ಟು ರೋಶ್ನಿ ಗೌಡ ಅವರ ಮನೆ ಮಾತುಗಳೆಲ್ಲ ಕೇಳ್ಬಿಟ್ಟು ಇದೆಲ್ಲ ತಿಳ್ಕೊಳ್ತೀರಾ. ಬಹಳಷ್ಟು ಉಪಯೋಗ ಆಗುತ್ತೆ ತಮಗೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ರೋಶ್ನಿ ಅವರೇ. ನಮಸ್ಕಾರಗಳು. ಪ್ರಜಾವಾಹಿನಿ ನಮ್ಮ ಚಾನೆಲ್ಗೆ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿಯಲ್ಲಿ ನಮ್ಮನ್ನ ಕರೆದು ಇಲ್ಲಿ ನಮ್ಮ ಸಂದರ್ಶನವನ್ನ ಮಾಡಿ ಎಲ್ಲಾ ಮಹಿಳೆಯರಿಗೆ ಈ ಒಂದು ಸಂದೇಶವನ್ನ ಮುಟ್ಟಿಸ್ತಕ್ಕಂತ ಕೆಲಸವನ್ನ ತಾವು ಇವತ್ತು ಮಾಡಿರೋದು ನಿಜವಾಗ್ಲೂ ನನ್ಗೆ ಬಹಳ ಸಂತೋಷವನ್ನ ತಂದ್ಕೊಟ್ಟಿದೆ. ನಾನು ಮತ್ತು ನಮ್ಮ ಸಂಘಟನೆ ಯಾವಾಗ್ಲೂ ಪ್ರಜಾವಾಹಿನಿ ಜೊತೆಗೆ ಇರ್ತೇವೆ ಮತ್ತು ಯಾವಾಗ್ಲೂ ಆಭಾರಿಯಾಗಿರ್ತೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರಗಳು. ಕೇಳಿದಲ್ವಾ ರೋಶ್ನಿ ಗೌಡ ಅವರ ಮನಮಾತು. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಇವರು ಮಹಿಳೆಯರು ಎದುರಿಸುತ್ತಿರುವಂತಹ ಸವಾಲುಗಳು ಹಾಗೂ ಅವರ ಸ್ಪಷ್ಟ ಗುರಿ ಮತ್ತು ದಿಕ್ಕು ತೋರಿಸ್ತಾ ಈ ಸಬಲೀಕರಣಗೊಳಿಸುತ್ತಿದ್ದಾರೆ. ತಮ್ಮ ನೇತೃತ್ವದಲ್ಲಿ ಹಲವಾರು ಮಹಿಳೆಯರು ತಮ್ಮ ಕನಸುಗಳನ್ನ ನೆನಸು ಮಾಡುತ್ತಿದ್ದಾರೆ. ಇವರ ಸಮಾಜಮುಖಿ ಕೆಲಸದಿಂದ ಹೀಗೆ ಮುಂದುವರಲಿ ಅಂತ ಪ್ರಜಾವಾಹಿನಿ ಕಡೆಯಿಂದ ಕೋರುತ್ತಾ ಧನ್ಯವಾದಗಳು.